ಗೆ ನಾನು ನನಗೆ ಹುಡುಗಿ ಅಲ್ಲ ಅಕ್ಕ, ಬಾಯ್. ಹುಡುಗಿನ ಕೇಳಿ ಆ ಕ್ವಶನ್ನು ಯಾಕೆ ಶ್ರೀನಾಥ್? ಏನು ಕ್ವಶನ್ ಕೇಳಬೇಕು ಹೇಳಿ? ಯಾಕೋ ಗೊತ್ತಿಲ್ಲ, ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಮೇಡಮ್. ಸಿ ಬಾಯ್ ಅವರೇ, ಯಾಕೆ ಹಾಗೇನೆ ಆಲೋಚನೆ ಮಾಡ್ತೀರಾ? ನಾನು ಚಿಕ್ಕ ಚಿಕ್ಕ ವಿಷಯದಲ್ಲಿಯೂ ನಾವು ಸಂತೋಷವಾಗಿರಬೇಕು. ಆಗಿ ಹೋದಂಥ ವಿಷಯದ ಬಗ್ಗೆ ನಾವು ಬೇಜಾರು ಮಾಡ್ಕೋಬಾರ್ದು. ಮುಂದೆ ಏನಾಗುತ್ತೋ ಅನ್ನೋದ್ರ ಬಗ್ಗೆ ಆಲೋಚನೆ ಸಹ ಮಾಡಬಾರ್ದು. ಈಗ ಇರುವ ಸಮಯದಲ್ಲಿ ನಾವು ಸಂತೋಷವಾಗಿರಬೇಕು. ಅದು ನಾವು ಹಾಗೇ ಇರಬೇಕು, ಹೀಗೇ ಇರಬೇಕು ಅಂತ ಆಸೆ ಪಡಬಾರ್ದು. ಚಿಕ್ಕ ಚಿಕ್ಕ ವಿಷಯದಲ್ಲಿ ಸಹ ನಾವು ದೊಡ್ಡ ದೊಡ್ಡ ಸಂತೋಷಗಳು, ಖುಷಿಯನ್ನು ಕಾಣಬೇಕು. ಸೊ ಆಗ ಮಾತ್ರ ನಾವು ಲೈಫಲ್ಲಿ ಹ್ಯಾಪಿ ಆಗಿರಲಿಕ್ಕೆ ಸಾಧ್ಯ, ಸಂತೋಷವಾಗಿರಲಿಕ್ಕೆ ಸಾಧ್ಯ. ಓಕೆನಾ? ಹಾಗೇ ಇರಬೇಕು, ಹೀಗೇ ಇರಬೇಕು ಅಂಥ ಇಮೇಜ್ ಇದ್ದರೆ ನಿಮ್ಮ ತಲೆಯಿಂದ ತೆಗೀರಿ. ಚಿಕ್ಕ ಚಿಕ್ಕ ವಿಷಯದಲ್ಲೂ ಸಂತೋಷವಾಗಿರಿ, ಆಯಿತಾ? ಎಕ್ಸಾಂಪಲ್ ಕೊಡಲಾ? ಕೆಲವರು ಏನು ಆಲೋಚನೆ ಮಾಡ್ತಾರೆ ಗೊತ್ತಾ? ಊಟ ಆಗಿದೆಯಾ ಮೇಡಮ್? ಒಂದು ನಿಮಿಷ. ಅವ್ರು ಏನು ಚಿಕ್ಕ ಚಿಕ್ಕ ವಿಷಯಕ್ಕೆ ಏನು ಥಿಂಕ್ ಮಾಡ್ತಾರೆ ಗೊತ್ತಾ? ನಾವು ದೊಡ್ಡ ಯಾವುದಾದ್ರೂ ಒಂದು ಹೋಟೆಲಲ್ಲಿ ಹೋಗಿ ತಿಂದರೆ ಅದೇ ಸಂತೋಷ ಅಂತ. ಇಲ್ಲ, ಚಿಕ್ಕ ಒಂದು ರೋಡ್ ಸೈಡಲ್ಲಿ ಚಿಕ್ಕದೊಂದು ಪಾನಿಪುರಿ ಜೊತೆ ತಿನ್ನಿ. ಅದು ಚಿಕ್ಕ ಚಿಕ್ಕ ವಿಷಯದಲ್ಲಿ ಸಹ ಸಂತೋಷವಾಗಿರಬೇಕು ನಾವು. ಸೊ ಚಿಕ್ಕ ಚಿಕ್ಕ ವಿಷಯದಲ್ಲಿ ಸಹ ಸಂತೋಷವಾಗಿದ್ದರೆ ನಾವು ಲೈಫಲ್ಲಿ ತುಂಬಾ ಸಂತೋಷ ಆಗಿರ್ಬೋದು. ಆಗ ನಮ್ಮ ಗುರಿಗಳನ್ನು ಸಹ ನಾವು ತಲುಪ್ಬೋದು. ನಮ್ಗೆ ಏನಾದರೂ ಗೋಲ್ ಇದ್ದರೆ, ಏಮ್ಸ್ ಇದ್ದರೆ ನಾವು ಖಂಡಿತವಾಗ್ಲೂ ತಲುಪಲಿಕ್ಕೆ ಸಾಧ್ಯ. ಓಕೆ.